ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ದಾರೆ ಹುಳಿ ಚಲ್ಲಿ ಮಾಡ್ತಾ ಇದ್ದೇನೆ ನಾನು. ಇದು ಉಪ್ಪಿನಕಾಯಿ ಥರನೇ ಮಂಗಳೂರು ಕಡೆ ಎಲ್ಲ ಹೆಚ್ಚಾಗಿ ಮಾಡ್ತಾರೆ. ಉಪ್ಪು ನೀರಲ್ಲಿ ಹಾಕಿ ಹಿಡಿದು ಸ್ಟಾರ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಇಂಗ್ಲೀಷಲ್ಲಿ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಉಂಟು. ಇದರಲ್ಲಿ ಕೆಟ್ಟದಂತ ಏನೂ ಇಲ್ಲ. ಎಲ್ಲದಕ್ಕೆ ಕೂಡ ಒಳ್ಳೆಯದು, ತುಂಬ ಒಳ್ಳೆಯದು, ತಂಪು ಇದು. ಮತ್ತು ಇದು ಬಾಯಲ್ಲಿ ಹುಣ್ಣಾದರೆ ಎಲ್ಲ ಉಂಟಲ್ಲ, ಇದನ್ನು ಕೊಡ್ತಾರೆ. ಬಾಯಲ್ಲಿ ಹುಣ್ಣಾದರೆ ಎಲ್ಲ ಕಮ್ಮಿ ಆಗ್ತದೆ ಇದನ್ನು ತಿಂದರೆ. ಮತ್ತು ಕಫಕ್ಕೆ ಕೂಡ ಒಳ್ಳೆಯದು, ತುಂಬ ತುಂಬ ಒಳ್ಳೆಯದು. ಈ ಜ್ವರ ಬಂದರೆ, ಬಾಯಿಗೆ ಹಿಡಿಲಿಲ್ಲದ್ರೆ ಎಲ್ಲ ಉಂಟಲ್ಲ, ಈ ಥರ ಇದನ್ನು ಕೊಡ್ತಾರೆ. ಇದು ಹಣ್ಣಾದರೆ ಉಂಟಲ್ಲ, ಒಳ್ಳೆ ಸ್ವೀಟ್ ಇರ್ತದೆ. ಸ್ವಲ್ಪ ಕಾಯಾದರೆ ನೋಡಿ ಈ ಥರ ಚಲ್ಲಿ ಮಾಡೋದು ತುಂಬ ಚೆನ್ನಾಗಿರ್ತದೆ. ಉಪ್ಪಿನಕಾಯಿ ಥರನೇ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು ತೆಗಿತೇನೆ ನಾನು. ಚೆನ್ನಾಗಿ ತೊಳಿಬೇಕು ಇದಕ್ಕೆ ನಾವು ಈಚೆ ಮಂಗಳೂರು ಕಡೆ ದಾರೆ ಹುಳಿ ಅಂತ ಹೇಳ್ತೇವೆ. ನೀವು ಎಂತ ಹೇಳ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಕಡೆ ಎಂತ ಹೇಳ್ತಾರಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಚೆನ್ನಾಗಿ ತೊಳೆದುಕೊಳ್ತೇನೆ. ನೋಡಿ, ಇದು ಎಲ್ಲೋ ಆದರೆ ಉಂಟಲ್ಲ, ಸ್ವೀಟ್ ಇರ್ತದೆ. ತುಂಬ ಹಣ್ಣಾದರೆ ಒಳ್ಳೆ ಸಿಹಿ ಇರ್ತದೆ. ಸ್ವಲ್ಪ ಇದು ಗ್ರೀನ್ ಕಲರ್ ಇದ್ದರೆ ಉಂಟಲ್ಲ, ನಿಮಗೆ ಈ ಥರ ಹುಳಿ ಇರ್ತದೆ. ನಿಮಗೆ ಇದನ್ನು ಚಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಇದ್ರಿಗಲ್ಲಿ ಕಮ್ಮಿ ಅಂದರೆ ಒಂದು 3 kg ಅಷ್ಟು ಉಂಟು. ಇದು ನಮ್ಮ ಗಿಡದಲ್ಲೇ ಆದದ್ದು. ಇದರದೊಂದು ತಲ್ಲಿ ಮಾಡ್ತಾ ಇದ್ದೇನೆ ನಾನು, ಚಲ್ಲಿ. ನೋಡಿ, ಇದನ್ನು ಕಟ್ ಮಾಡಬೇಕು. ಕಟ್ ಮಾಡುವ ವಿಧಾನ ತೋರಿಸ್ತೇನೆ ನಾನು. ನೋಡಿ, ಇದರ ತುದಿಯನ್ನು ಫಸ್ಟ್ ನಾನು ಕಟ್ ಮಾಡಿ ತೆಗಿತೇನೆ. ನೋಡಿ, 2 ಬದಿಯನ್ನು ಕಟ್ ಮಾಡಿ ತೆಗಿತೇನೆ. ನೋಡಿ, ಮತ್ತು ಈ ದಾರವನ್ನು ನೋಡಿ ಈ ಥರ ತೆಗಿಯೋದು. ನೋಡಿ, 4 ಮೂಲೆಯಲ್ಲಿ ಕೂಡ ಈ ಥರ ತೆಗಿಬೇಕು. ತುಂಬ ಚೆನ್ನಾಗಿರ್ತದೆ, ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಇದು ಹುಳಿಯಾಗಿ ಸ್ವಲ್ಪ ಸ್ವೀಟಾಗಿ ತುಂಬ ಚೆನ್ನಾಗಿರ್ತದೆ. ಹೀಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ಉಪ್ಪು ಖಾರ ಹಾಕಿ ಹೀಗೆ ಕೂಡ ತಿಂತಾರೆ. ಉಪ್ಪು ಖಾರ ಹಾಕಿ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ಮಕ್ಕಳಿಂದ ವಯಸ್ಸಾದವರ ತನಕ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೋದು. ನೋಡಿ, ಉದ್ದಕ್ಕೆ ಮಾಡಿ ಸಪುರ ಮಾಡಿ ಕಟ್ ಮಾಡಿಕೊಂಡು ತಗೊಳ್ಬೋದು. ನೋಡಿ, ಈ ಥರ. ಇದ್ರ ಬೀಜ ಏನು ತೆಗಿಬೇಕಂತ ಇಲ್ಲ, ಬೀಜ ಏನು ತೆಗಿಬೇಕಂತ ಇಲ್ಲ. ಈಗಲೇ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಈ ಥರ 2 ತುದಿಯನ್ನು ತೆಗೆದು ಅದರ ದಾರವನ್ನೆಲ್ಲ ತೆಗೆಯೋದು. ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋದು. ನೋಡಿ, ಹೀಗೆ ರೌಂಡಾಗಿ ಕೂಡ ಕಟ್ ಮಾಡ್ಬೋದು. ನೋಡಿ, ಇದು ಈ ಥರ ಮಾಡೋದು, ಈ ರೌಂಡಾಗಿ ಕಟ್ ಮಾಡೋದ್ರಿಂದ ಉಂಟಲ್ಲ, ನಿಮಗೆ ಈ ಬಾಟ್ಲಲ್ಲೆಲ್ಲ ಹಾಕಿ ಇಡುವಾಗ ಸ್ವಲ್ಪ ಇದು ಉದ್ದಕ್ಕೆ ಕಟ್ ಮಾಡಿದರೆ ತುಂಬ ಸ್ಪೇಸ್ ತಗೊಳ್ತದಲ್ಲ, ಅದಕ್ಕಾಗಿ ನಾನು ಈ ಥರ ರೌಂಡಾಗಿ ಕಟ್ ಮಾಡೋದು. ನೋಡಿ, ಸ್ಟಾರ್ ಫ್ರೂಟ್ ಅಂತ ಹೇಳೋದು ಇದಕ್ಕೆ. ನೋಡಿ, ಇದು ಸ್ಟಾರ್ ಶೇಪಲ್ಲಿ ಇರ್ತದೆ. ಈ ಥರ ರೌಂಡ್ ಕಟ್ ಮಾಡುವಾಗ ಸ್ಟಾರ್ ಶೇಪಲ್ಲಿ ಇರ್ತದೆ. ಅದಕ್ಕೆ ಇಂಗ್ಲೀಷಲ್ಲಿ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಎಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ ನಾನು. ಇದಕ್ಕೆ ನಾನು ಒಂದು 50 ಗ್ರಾಮ್ಸ್ನಷ್ಟು ಶುಂಠಿ ಕೂಡ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ. ನೋಡಿ, ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರ್ತದೆ. ಶುಂಠಿ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಆದಷ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಉಂಟು. ರೆಸಿಪೀಸ್ ಹಾಕಿದ್ದೇನೆ, ಚೆಕ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನೋಡಿ, ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಶುಂಠಿಯನ್ನೆಲ್ಲ. ಇದು ಬಾಯಲ್ಲಿ ಹುಣ್ಣಾದರೆ ಎಲ್ಲ ಉಂಟಲ್ಲ, ತುಂಬ ಒಳ್ಳೆಯದು ಈ ದಾರೆ ಹುಳಿ. ಮತ್ತು ಇದಕ್ಕೆ ಕಫಕ್ಕೆ ಕೂಡ ಉಂಟಲ್ಲ, ಕಫದ ಸಮಸ್ಯೆ ಇದ್ದರೆ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದಿದು ದಾರೆ ಹುಳಿ. ಇದರಲ್ಲಿ ಇದು ಕೆಟ್ಟದಂತ ಏನಿಲ್ಲ, ಎಲ್ಲದಕ್ಕೆ ಕೂಡ ಒಳ್ಳೆಯದು ಇದು. ನೋಡಿ, ಇದನ್ನು ಕಾಯಿಮೆಣಸು ನೋಡಿ, ಒಂದು 10 ರಿಂದ 15 ಕಾಯಿಮೆಣಸು ತಗೊಂಡಿದ್ದೀನಿ. ಖಾರಕ್ಕೆ ನಿಮಗೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ.
ನಿಮಗೆ ಈ ಗಾಂಧಾರಿ ಮೆಣಸಿದ್ರೆ ಉಂಟಲ್ಲ, ಅದು ಕೂಡ ಯೂಸ್ ಮಾಡ್ಬೋದು, ಒಳ್ಳೆಯದು. ಮಾತ್ರ ನೋಡಿ ಹಾಕ್ಕೊಳ್ಬೇಕಾಗ್ತದೆ. ಅದು ಗಾಂಧಾರಿ ಮೆಣಸು ಖಾರ ಇರ್ತದಲ್ವಾ, ಹಾಗಾಗಿ. ಇದು ಮೆಣಸು ಅಷ್ಟೊಂದು ಖಾರ ಇಲ್ಲ ನೋಡಿ. ಶುಂಠಿ ಮತ್ತು ಕಾಯಿ ಮೆಣಸು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನು. ನೋಡಿ ಇದನ್ನು ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಉದ್ದಕ್ಕೆ ಕೂಡ ಕಟ್ ಮಾಡ್ಕೊಳ್ಬೋದು, ಇಲ್ಲದಿದ್ದರೆ ಈ ಥರ ರೌಂಡಾಗಿ ಕಟ್ ಮಾಡ್ಬೋದು. ರೌಂಡಾಗಿ ಕಟ್ ಮಾಡೋದ್ರಿಂದ ನಿಮಗೆ ಬಾಟ್ಲಲ್ಲಿ ಹಾಕಿಡಲಿಕ್ಕೆ ಒಳ್ಳೆಯದು. ಸ್ಪೇಸ್ ತುಂಬ ತಗೊಳ್ಳೋದಿಲ್ಲ. ಉದ್ದಕ್ಕೆ ಕಟ್ ಮಾಡಿದರೆ ಸ್ಪೇಸ್ ತುಂಬ ಬೇಕಾಗ್ತದಲ್ಲ, ಅದಕ್ಕಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಈ ಥರ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಗಾಜಿನ ಬಾಟ್ಲಾದರೆ ಒಳ್ಳೆಯದು. ನಾನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕ್ಕೊಂಡಿದ್ದೇನೆ. ಆದರೆ ಗಾಜಿನ ಬಾಟ್ಲಿದ್ದರೆ ಗಾಜಿನ ಗ್ಲಾಸ್ ಕಂಟೈನರಲ್ಲಿ ಹಾಕಿದರೆ ಬೆಸ್ಟ್ ಅಂತ ಹೇಳ್ತೇನೆ ನಾನು ನೋಡಿ. ಈ ಥರ ತುಂಬಿಸ್ಕೊಳ್ತಾ ಇದ್ದೇನೆ ನೋಡಿ. ಇದು ಗಂಜಿ ಊಟಕ್ಕೆಲ್ಲ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ ನೋಡಿ. ಇಷ್ಟು ಉಳಿದಿದೆ, ಇದು ಬೇರೆ ಬಾಟ್ಲಲ್ಲಿ ಹಾಕ್ಕೊಳ್ತೇನೆ ನಾನು ನೋಡಿ. ಈ ಕಾಯಿ ಮೆಣಸು ಶುಂಠಿ ಎಲ್ಲ ಕಟ್ ಮಾಡ್ಕೊಂಡಿದ್ದೇನಲ್ಲ, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನಿಮಗೆ ಗಂಜಿ ಊಟಕ್ಕೆ ಅಲ್ಲದಿದ್ದರೆ ಉಂಟಲ್ಲ, ಖಾಲಿ ಕೂಡ ಈಗ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ. ಒಂದು ಮುಕ್ಕಾಲು ಕಪ್ಪಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿಕೊಂಡು ಹಾಕಿ, ಉಪ್ಪು ಕಮ್ಮಿ ಆದರೆ ಮತ್ತೆ ಪುನಃ ಹಾಕ್ಕೊಳ್ಬೋದು. ಕಲ್ಲುಪ್ಪು ಹಾಕಿದರೆ ಒಳ್ಳೆಯದು. ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಉಂಟಲ್ಲ, ಇದಕ್ಕೆ ಮುಳುಗುವಷ್ಟು ಹಾಕ್ಕೊಳ್ಬೇಕು. ನೀರು ಉಂಟಲ್ಲ ಕಮ್ಮಿ ಮಾಡಬೇಡಿ. ಇದು ದಾರೆ ಹುಳಿ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು. ಕಮ್ಮಿ ಆದರೆ ಉಂಟಲ್ಲ ನೀರು, ನಿಮಗೆ ಒಂದು 2-3 ದಿವಸ ಆಗುವಾಗ ಮೇಲೆಯಿಂದ ಒಂದು ಫಂಗಸ್ ಥರ ಬರ್ತದೆ. ಅದಕ್ಕಾಗಿ ಇದು ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 2 ದಿವಸ ಇಟ್ಟರೆ ಉಂಟಲ್ಲ, ಚೆನ್ನಾಗಿ ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಳ್ತದೆ. 2 ದಿವಸ ಬೇಕಂತ ಇಲ್ಲ, ಒಂದು ದಿವಸದಲ್ಲಿ ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಳ್ತದೆ, ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇದು ಉಂಟಲ್ಲ, ನೀವು ಎಷ್ಟು ದಿವಸ, ಒಂದು 10ರಿಂದ 15 ದಿವಸದ ತನಕ ಇಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಉಪ್ಪು ನೀರಲ್ಲಿ ಹಾಕಿ ಉಂಟಲ್ಲ, ಗಂಜಿ ಊಟಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಈಗ ಖಾಲಿ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ. ಸೂಪರಾಗಿ ಬಂದಿದೆ ನೋಡಿ ದಾರಿ ಹುಳಿ ಚಲ್ಲಿ.